ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಮೊಬೈಲಲ್ಲಿ ಯಾವ ಥರ ಪ್ರಿಂಟ್ನ ನಾವು ಕ್ಲಾತ್ ಮೇಲೆ ಹಾಕೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ನೀವೆಲ್ಲಾದರೂ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಅಥವಾ ಎಲ್ಲಾದರೂ ಒಂದು ನಿಮಗೆ ಡಿಸೈನ್ ಇಷ್ಟ ಆಗಿರುತ್ತೆ ಅಂದ್ಕೊಳ್ಳಿ. ಅದನ್ನ ನೀವು ಯಾವ ಥರ ಅಂದರೆ ಇಲ್ಲಿ ನೋಡಿರಿ, ಇಲ್ಲಿ ಇನ್ಸ್ಟಾಗ್ರಾಮ್ ಅಂದ್ಕೊಳ್ರಿ. ಈ ಥರ ಡಿಸೈನ್ ಇಷ್ಟ ಆದಾಗ ಅದನ್ನ ಈ ಥರ ಸ್ಕ್ರೀನ್ಶಾಟ್ ತೊಗೊತೀರಿ. ಈ ಥರ ಸ್ಕ್ರೀನ್ಶಾಟ್ ತೊಗೊಂಡಾಗ ಇದೇನಾಗುತ್ತೆ, ಗ್ಯಾಲರಿಲಿ ಸೇವ್ ಆಗುತ್ತೆ ಅಥವಾ ಫೋಟೋದಲ್ಲಿ ಆ್ಯಪಲ್ಲಿ ಸೇವ್ ಆಗುತ್ತೆ. ಈ ಸೇವ್ ಆಗಿರೋ ಆ್ಯಪ್ನ ನಾವು ಪೇಪರ್ ಕಾಪಿ ಅನ್ನೋದನ್ನ ನಾವು ಇದರಲ್ಲಿ ಆ್ಯಪಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ. ಇದು ಪೇಪರ್ ಕಾಪಿ ಅನ್ನೋದೊಂದು ಆ್ಯಪು. ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ. ಅದನ್ನು ಆ ಪೇಪರ್ ಕಾಪಿ ಓಪನ್ ಮಾಡಿದಾಗ ನಾವೇನು ಸ್ಕ್ರೀನ್ಶಾಟ್ ತೊಗೊಂಡಿರ್ತೀವಿ ಅಥವಾ ನಮ್ಮ ಗ್ಯಾಲರಿಲಿ ಏನಾದರೂ ಫೋಟೋ ಇದ್ದರೆ ಅದನ್ನ ಇದರಲ್ಲಿ ತಗೋಬೋದು ನೋಡಿ. ಈ ಥರ ಪೇಪರ್ ಕಾಪಿ ಆ್ಯಪ್ ಓಪನ್ ಮಾಡಿದಾಗ ನಾವು ಏನು ಸೇವ್ ಮಾಡಿರ್ತೀವೋ ಅವೆಲ್ಲ ಇದರಲ್ಲಿರುತ್ತೆ. ಆ ಥರ ಓಪನ್ ಮಾಡಿ ಓಕೆ ಐ ಗಾಟ್ ಇಟ್ ಇದನ್ನ ಓಪನ್ ಮಾಡಿದಾಗ ನೋಡಿರಿ, ಇದನ್ನು ಸೈಜ್ ಯಾವ ಸೈಜಿಗೆ ಬೇಕೋ ಈ ಸೈಜ್ನ ನಾವು ಕರೆಕ್ಟಾಗಿ ಇಟ್ಕೊಬೋದು. ನಮಗೆ ಚಿಕ್ಕ ಸೈಜ್ ಬೇಕಂದ್ರೆ ಚಿಕ್ಕದು ಮಾಡ್ಕೊಬೋದು, ದೊಡ್ಡದು ಬೇಕಂದ್ರೆ ದೊಡ್ಡದು ಮಾಡ್ಕೊಬೋದು. ನಾನು ಇದನ್ನ ಒಂದು 100ಗೆ ಫಿಕ್ಸ್ ಮಾಡ್ತೀನಿ ನೋಡಿ. ಈ ಥರ 100ಗೆ ಫಿಕ್ಸ್ ಮಾಡಿದಾಗ ಇದು ಚೇಂಜ್ ಆಗುತ್ತೆ, ಮುಟ್ಟಿದ್ರೆ ಸಾಕು ಹಿಂಗೆ. ಅವಾಗ ಏನು ಮಾಡಬೇಕು, ಇದನ್ನ ಲಾಕ್ ಮಾಡ್ಕೋಬೇಕು ನೋಡಿ. ಇಲ್ಲಿ ಮೂಲೆಯಲ್ಲಿ ಲಾಕ್ ಅಂತ ಆಪ್ಷನ್ ಇರುತ್ತಲ್ಲ, ಲಾಕ್ ಆದರೆ ಅದೇನಾಗುತ್ತೆ, ನೀವು ಏನು ಮಾಡಿದ್ರು ಮೂವ್ ಆಗೋದಿಲ್ಲ. ಇಲ್ಲಾಂದರೆ ಸ್ಲ್ಯಾಶ್ ಆಗಿ ಸೈಡ್ಗೆ ಹೋಗ್ಬಿಡುತ್ತೆ. ಈ ಥರ ಫಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಈ ಥರ ಕ್ಲಾತ್ ಕೆಳಗಡೆ ಇಟ್ಟಾಗ ನೋಡಿರಿ, ಈ ಥರ ಕ್ಲಾತ್ ಕೆಳಗಡೆ ಇಟ್ಟಾಗ ಈ ಥರ ನಮಗೆ ಬ್ರೈಟಾಗಿ ಕಾಣಿಸುತ್ತೆ. ಕೆಳಗಡೆ ಮೊಬೈಲ್ ಫೋಕಸ್ ಇರೋದ್ರಿಂದ ಈ ಥರ ಕಾಣಿಸುತ್ತೆ. ಇದನ್ನು ನಾವು ಒಂದು ಕ್ಲಾತ್ ಮೇಲೆ ಯಾವ ಥರ ಮಾರ್ಕ್ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನೋಡಿರಿ, ಈ ಥರ ಕ್ಲಾತ್ ಕೆಳಗಡೆ ಇಟ್ಟು ಈ ಥರ ಪೆನ್ನು ಅಥವಾ ಪೆನ್ಸಿಲ್ಲು ಯಾವ್ದು ಬೇಕಾದ್ರೂ ತಗೋಬೋದು. ನಾನು ಆ್ಯಕ್ಚುಲಿ ಪೆನ್ ತೊಗೊಂಡಿದ್ದೀನಿ. ಇದು ರಫ್ ಕ್ಲಾತ್ ಆಗಿರೋದ್ರಿಂದ, ಮೇನ್ ಕ್ಲಾತ್ ಅಲ್ಲ, ಅಂದರೆ ವರ್ಕ್ ಮಾಡೋ ಕ್ಲಾತ್ ಅಲ್ಲ, ರಫ್ ಕ್ಲಾತು. ಎಕ್ಸ್ಟ್ರಾ ನಿಮಗೆ ನಾನು ತೋರಿಸೋದಕ್ಕೆ ನಾನು ಇದನ್ನ ಬಳಸ್ತಾ ಇದ್ದೀನಿ. ನೀವೇನಾದರೂ ಸ್ಯಾರಿ ಬ್ಲೌಸ್ ಅಥವಾ ಆ ಥರದ್ದಾದರೆ ಪೆನ್ಸಿಲಲ್ಲಿ ಮಾರ್ಕ್ ಮಾಡಿ ನೋಡಿರಿ. ಈ ಥರ ಕರೆಕ್ಟಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಲೈಟ್ ಹಾಕಿದ್ರೆ ಏನಾಗುತ್ತೆ, ಇದು ಕೆಳಗಡೆ ಫೋಕಸ್ಸಾಗಿ ಕಾಣಲ್ಲ. ಅದಕ್ಕೋಸ್ಕರ ನಾನು ಈ ಥರ ಕೆಳಗಡೆ ಲೈಟ್ ಜಾಸ್ತಿ ಫೋಕಸ್ ಇರ್ಬೇಕಂತ ನಾನು ಮೇಲ್ಗಡೆ ಲೈಟ್ ಆಫ್ ಮಾಡಿದ್ದೀನಿ ನೋಡಿರಿ. ಕರೆಕ್ಟಾಗಿ ಔಟ್ಲೈನು ಸರ್ಕಲ್ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಚಮಕಿಗಿಂತ ಈ ಥ್ರೆಡ್ಡಿನ ಸ್ವಲ್ಪ ದೊಡ್ಡದಿದೆ ನೋಡಿ. ತುಂಬ ಚೆನ್ನಾಗಿದೆ ಡಿಸೈನು. ಇಷ್ಟೇ ಡಿಸೈನ್, ಇಷ್ಟನ್ನ ರಿಪೀಟ್ ಮಾಡಿದ್ದಾರೆ. ಅದಕ್ಕೆ ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಡಿಸೈನ್ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಮಿಕ್ಕಿರೋದೆಲ್ಲ ಹಾಕ್ಕೋಬೋದು ನೋಡಿ. ಕರೆಕ್ಟಾಗಿ ಈ ಥರ ಮಾರ್ಕ್ ಮಾಡ್ಬೋದು. ಇಲ್ಲ ನಮಗೆ ಕಡಿಮೆ ಆಗುತ್ತೆ ಮಾರ್ಕಿಂಗ್ ಅಂದಾಗ ಒಂದು ಪೇಪರ್ ಮೇಲೆ ತೊಗೊಳ್ಳಿ. ಒಂದು ಪೇಪರ್ ಮೇಲೆ ಫ್ರಂಟ್ ಸೈಡ್ ಎಷ್ಟು ಬರುತ್ತೋ ಅದನ್ನ ಪೇಪರ್ ಮೇಲೆ ಮಾರ್ಕ್ ಮಾಡ್ಕೊಂಡು ಮೇಲೆ ಕೆಳಗಡೆ ಪಿನ್ ಮಾಡಿ ಅದನ್ನ ಮಾರ್ಕ್ ಮಾಡ್ಬೋದು. ಅಥವಾ ಬ್ಯಾಕ್ ಸೈಡ್ ಫುಲ್ ರೌಂಡ್ ಶೇಪು ಅದನ್ನು ಎಕ್ಸ್ಟ್ರಾ ಪೇಪರ್ನ ಕಟ್ ಮಾಡಿ ಅದು ಸುತ್ತಾನು ಡಿಸೈನ್ ಹಾಕಿ ಅದನ್ನ ಇದು ಕಾರ್ಬನ್ ಶೀಟಲ್ಲೂ ಹಚ್ಬೋದು ನೋಡಿ. ಬಟ್ ಇದು ಬೆಟರ್ ಅನ್ಸುತ್ತೆ ನನಗೆ. ಕರೆಕ್ಟಾಗಿ ಇಷ್ಟಿಷ್ಟೇ ನೋಡಿರಿ. ಈಗ ಇಷ್ಟು ಮುಗೀತಲ್ವ, ಆಮೇಲೆ ಇದನ್ನ ಇಲ್ಲಿ ಕೆಳಗಡೆ ಇಟ್ಕೊಂಡು ಮತ್ತೆ ಮಾರ್ಕ್ ಮಾಡೋದು. ಈ ಥರ ಈಸಿ. ನಾನು ಆಲ್ಮೋಸ್ಟು ವರ್ಕ್ ಬ್ಲೌಸ್ಗೆ ಇದೇ ಥರನೇ ಮಾರ್ಕ್ ಮಾಡೋದು ನೋಡಿ. ತುಂಬ ಈಸಿಯಾಗಿ ಮಾಡ್ಬೋದು. ಇದು ಔಟ್ಲೈನ್ ಬರುತ್ತೊಂದು. ಕೆಲವೊಂದು ಪೆನ್ನು ಕ್ಲಾತ್ ಮೇಲೆ ಅಂಟೋದೇ ಇಲ್ಲ. ಈಗ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ಫೋಕಸ್ ಆಗಿರೋದ್ರಿಂದ ನಾವು ಎಷ್ಟು ಬರಿತೀವಿ ಅಂದ್ರೆ ಗೊತ್ತಾಗೋದಿಲ್ಲ ನೋಡಿ. ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲಾಗಿ ಹಾಕ್ಕೋಬೋದು. ತುಂಬ ಈಸಿಯಾಗಿ ಹಾಕ್ಬೋದು ನೋಡಿ. ಕರೆಕ್ಟಾಗಿ ಔಟ್ಲೈನು ನೀಟಾಗಿ ಹಾಕ್ಕೊಳ್ಳಿ. ನೋಡಿರಿ, ಈ ಥರ ಮಾರ್ಕ್ ಮಾಡಿದ್ರೆ ಈಸಿಯಾಗಿ ಹಾಕ್ಕೋಬೋದು ನೋಡಿ. ಇದು ಯಾವ ಥರ ವರ್ಕ್ ಹಾಕೋದಂತ ತೋರಿಸ್ತೀನಿ. ಈಗ ಔಟ್ಲೈನಾಗಿ ಜರಿ ಥ್ರೆಡ್ ಹಾಕ್ತಾಯಿದ್ದೀನಿ ನೋಡಿ. ನಾನು ಎಷ್ಟು ಬೇಕು ಅಷ್ಟೇ ಹಾಕಿ ತೋರಿಸ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಎಕ್ಸ್ಟ್ರಾ ತೋರಿಸಿ ಅಂದರೆ ಮತ್ತೆ ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ. ಅದಕ್ಕೋಸ್ಕರ ನಿಮಗೆ ಎಷ್ಟು ಕರೆಕ್ಟಾಗಿ ತಿಳಿಸ್ಬೇಕೋ ಅಷ್ಟು ತಿಳಿಸ್ತಾ ಇದ್ದೀನಿ ನೋಡಿ. ತುಂಬ ಈಸಿಯಾಗಿ ಹಾಕ್ಬೋದು ನೋಡಿರಿ. ಡಿಸೈನುಗಳು ಅಷ್ಟೇ ನೀಟಾಗಿ ಹಾಕ್ಬೋದು. ಇದ್ರ ಜೊತೆಗೆ ಹ್ಯಾಂಡ್ ಎಂಬ್ರಾಯ್ಡಿಂಗು ಹಾಕಿ ತೋರಿಸ್ತಾ ಇರ್ತೀನಿ ಮಧ್ಯದಲ್ಲಿ ನೋಡಿರಿ. ಎಷ್ಟು ನೀಟಾಗಿ ಬರ್ತಿದೆ. ಫಸ್ಟ್ ಔಟ್ಲೈನ್ ಹಾಕ್ತಾ ಇದ್ದೀನಿ. ಈಗ ಹ್ಯಾಂಡ್ ಲಾಕ್ ಮಾಡ್ತಾ ಇದ್ದೀನಿ ನೋಡಿ.
ತುಂಬ ಈಸಿಯಾಗಿ ಹಾಕ್ಬೋದು. ಆಲ್ಮೋಸ್ಟ್ ಬೇಸಿಕ್ ಎಲ್ಲನೂ ಹೇಳ್ಕೊಡ್ತಾ ಇರ್ತೀನಿ ಮಧ್ಯದಲ್ಲಿ. ನಿಮ್ಗೆ ಕೆಲವೊಂದೇನು ಗೊತ್ತಾಗಲಿಲ್ಲ ಅಂದ್ರೂ ಕೇಳಿ ಹೇಳ್ಕೊಡ್ತೀನಿ. ಈಗ ಬೀಡ್ಸ್ ಕಂಪ್ಲೀಟ್ ಮಾಡಿ ಆಮೇಲೆ ಥ್ರೆಡ್ ಹಾಕ್ತೀನಿ ನೋಡಿ. ಫಸ್ಟ್ ಬೀಡ್ಸು ಹಾಕ್ತೀನಿ. ಫಸ್ಟ್ ಎಂಡ್ ಲಾಕ್ ಮಾಡ್ಕೊಂಬರ್ತೀನಿ. ಇದರಲ್ಲೇ ಬೀಡ್ಸ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಕಟ್ ವರ್ಕ್ ಬೀಡ್ಸ್ನ ಲೋಡಿಂಗ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಕಟ್ ವರ್ಕ್ ಬೀಡ್ಸ್ ಮತ್ತು ಶುಗರ್ ಬೀಡ್ಸ್ ಎರಡು ಹಾಕಿದ್ದಾರೆ. ಈ ಥರ ಕರೆಕ್ಟಾಗಿ ಬಾರ್ಡ್ರಿಂದ ಶುಗರ್ ಬೀಡ್ಸ್ ಬಿಟ್ಟು ಕಟ್ ವರ್ಕ್ ಬೀಡ್ಸ್ ಎರಡು ಹಾಕ್ತಾ ಇದ್ದೀನಿ ನೋಡಿ. ಈಗ 2 ಕಟ್ ವರ್ಕ್ ಬೀಡ್ಸು, 1 ಶುಗರ್ ಬೀಡ್ಸ್ ಬಿಡ್ತಾ ಇದ್ದೀನಿ. ಆದಷ್ಟು ಸ್ಲೋ ಆಗಿ ಹಾಕ್ತಾ ಇದ್ದೀನಿ ನೋಡ್ರಿ. ಎರಡು ಕಟ್ ವರ್ಕ್ ಬೀಡ್ಸು, 1 ಶುಗರ್ ಬೀಡ್ಸು, 1 ಚಮಕಿ. ಕರೆಕ್ಟಾಗಿ ನೀಟಾಗಿ ನೋಡ್ಕೊಂಡು ಹಾಕಂತ ಬನ್ನಿ. ಈಗ ಮತ್ತೆ ರಿವರ್ಸ್ ಬಂದು 2 ಕಟ್ ವರ್ಕ್ ಬೀಡ್ಸು, 1 ಶುಗರ್ ಬೀಡ್ಸು ಮತ್ತು ಚಮಕಿ ಮೇಲೆ ಹಾಕ್ತಾ ಇದ್ದೀನಿ ನೋಡಿ. ಈಗ ಆಲ್ಮೋಸ್ಟ್ ಇದ್ರಲ್ಲಿ ಜಾಸ್ತಿ ಬಳಸೋವು ಯಾವ ಕಟ್ ವರ್ಕ್ ಬೀಡ್ಸ್, ಅದಕ್ಕೆ ನಾನು ಜಾಸ್ತಿ ಕಟ್ ವರ್ಕ್ ಬೀಡ್ಸ್ನೇ ಲೋಡಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ. ಹೇಳಿದ್ನಲ್ವ, ಬೇರೆ ಜಾಸ್ತಿ ಬಳಸ್ದಂಗೆಲ್ಲ ಲೇಟ್ ಆಗುತ್ತೆ. ಅಷ್ಟು ಬಿಟ್ಟರೆ ವರ್ಕ್ ಏನು ಲೇಟ್ ಆಗಲ್ಲ, ಫಾಸ್ಟಾಗೆ ಮಾಡ್ಬೋದು. ಚಮಕಿ ಮತ್ತು ಶುಗರ್ ಬೀಡ್ಸು, ಕಟ್ ವರ್ಕ್ ಬೀಡ್ಸು ಎಲ್ಲವೂ ಬಳಸೋದ್ರಿಂದ ಲೇಟ್ ಆಗುತ್ತೆ. ಅಷ್ಟು ಬಿಟ್ಟು ಈಸಿಯಾಗಿ ಹಾಕ್ಬೋದು ನೋಡಿರಿ. ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಎರಡೆರಡು ಕಟ್ ವರ್ಕ್ ಬೀಡ್ಸ್ ಬಿಡ್ತಾ ಇದ್ದೀನಿ ನೋಡಿ. ಇದು ಆ್ಯಕ್ಚುಲಿ ಸೂಜಿ ದಾರದಲ್ಲೂ ಹಾಕ್ಬೋದು ನೋಡಿ. ಲಾಸ್ಟ್ ಒನ್ ಹಾಕ್ತಾಯಿದ್ದೀನಿ ನೋಡಿ. ಕರೆಕ್ಟಾಗಿ ಒಂದೊಂದು ಎರಡೆರಡು ಕಟ್ ವರ್ಕ್ ಬೀಡ್ಸು, ಶುಗರ್ ಬೀಡ್ಸು ಮತ್ತು ಚಮಕಿ. ನೋಡಿ, ರಿವರ್ಸ್ ಹೋಗಿ ಎಂಡ್ ಲಾಕ್ ಮಾಡ್ತಾ ಇದ್ದೀನಿ. ಇದು ಕರೆಕ್ಟಾಗಿ ಈ ಥರ ಹಾಕ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಸರ್ಕಲ್ ಹಾಕ್ಬೇಕಾದ್ರೆ ಕರೆಕ್ಟಾಗಿ ಹಾಕಿದ್ದೀನಿ, ಬಟ್ ಕತ್ಲಲ್ಲಿ ಪೆನ್ ಅಂಟಿಲ್ಲ ಅಂತೇಳಿ ಸ್ವಲ್ಪ ಎಕ್ಸ್ಟ್ರಾ ಗೀಚಿರೋದಕ್ಕೆ ಈ ಥರ ಆಗಿದೆ ನೋಡಿ. ಅದು ಕೆಳಗಡೆ ಫೋಕಸ್ ಕಾಣ್ಬೇಕಂದ್ರೆ ಮೇಲ್ಗಡೆ ಲೈಟ್ ಇರಬಾರ್ದು, ಅದಕ್ಕೋಸ್ಕರ ಆ ಥರ ನಿಮ್ಗೆ ತೋರಿಸೋದಕ್ಕೋಸ್ಕರ ಈ ಥರ ಮಾಡಿದೆ. ಮತ್ತು ಅದು ಈ ಥರ ಆಗಿಬಿಟ್ಟಿದೆ. ಈಗ ಫಸ್ಟ್ ಈ ಕಡೆಯಿಂದ ಶುಗರ್ ಬೀಡ್ಸು ಮತ್ತು 3 mm ಬೀಡ್ಸ್ ಹಾಕಿ ಕಂಟಿನ್ಯೂಸ್ ಆಗಿ ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ, ಇದು ಹಾಕಿದ್ದೀನಿ. ಇದು ಈ ಲೈನ್ ಹಾಕಿ ಇದು ಹಾಕ್ತಾಯಿದ್ದೀನಿ.
ಆ್ಯಕ್ಚುಲಿ ಚಿಕ್ಕದಾಗಿದೆ, ಹಾಗಾಗಿ ಸ್ವಲ್ಪ ಕಡಿಮೆ ಬಿದ್ದಿದೆ ನೋಡಿರಿ. ಇದು ಸ್ವಲ್ಪ ಜಾಸ್ತಿ ಬಂದಿದ್ದಾವೆ. ಯಾವ ಥರ ಬೇಕಾದರೂ ಹಾಕ್ಕೋಬೋದು. ನಾನು ಗ್ಯಾಪ್ ಕೊಟ್ಟಿಲ್ಲ, ಕವರ್ ಮಾಡಿದ್ದೀನಿ. ಇವರು ಗ್ಯಾಪ್ ಕೊಟ್ಟಿದ್ದಾರೆ, ಹಾಗಾಗಿ ಸ್ವಲ್ಪ ಕಡಿಮೆ ಬಂದಿದೆ ನೋಡಿ. ಹೆಂಗಾದ್ರೂ ಹಾಕ್ಬೋದು ನೋಡಿ. ಈಗ ಶುಗರ್ ಬೀಟ್ಸ್ ಕಂಟಿನ್ಯೂಸ್ ಆಗಿ ಹಾಕ್ತಾಯಿದ್ದೀನಿ ನೋಡಿ. ಈಗ ಆ ಕಡೆ ಲಾಸ್ಟ್, ಈ ಕಡೆ ಲಾಸ್ಟು 3 mm ಶುಗರ್ ಬೀಟ್ಸು ಹಾಕ್ತಾಯಿದ್ದೀನಿ ನೋಡಿ. ಈಗ ಎಂಡ್ ಲಾಕ್ ಮಾಡ್ತೀನಿ. ಈಗ ಈ ಕಡೆ ಡ್ರಾಪ್ ಶೇಪ್ ಬೀಡ್ಸು ಮತ್ತು ಶುಗರ್ ಬೀಡ್ಸ್ ಹಾಕ್ತೀನಿ. ಈಗ ನೋಡಿರಿ, ಈ ಥರ ಲೋಡಿಂಗ್ ಮಾಡ್ಕೊಂಡಿನಿ. ಡ್ರಾಪ್ ಶೇಪು ಮತ್ತು ಶುಗರ್ ಬೀಡ್ಸು. ಚೈನ್ ಹಾಕಿ, ಎಕ್ಸ್ಟ್ರಾ ಚೈನ್ ಹಾಕಿ ಮತ್ತೆ ರಿವರ್ಸ್ ಹೋಗಿ ಈಗ ಎಂಡ್ ಲಾಕ್ ಮಾಡ್ತೀನಿ ನೋಡಿ. ಈಗ ಈ ಸೈಡ್ ಹಾಕ್ತಾ ಇದ್ದೀನಿ ನೋಡಿ. ಇಲ್ಲಿ ಎಕ್ಸ್ಟ್ರಾ ಚೈನ್ ಹಾಕಬೇಕು, ಹಾಗಾದರೆ ಅಲ್ಲೇ ಕರೆಕ್ಟಾಗಿ ಕೂರುತ್ತೆ. ನೋಡಿ, ಎಂಡ್ ಲಾಕ್ ಮಾಡ್ತಾ ಇದ್ದೀನಿ. ಈಗ ಇಷ್ಟೆಲ್ಲ ಕಂಪ್ಲೀಟ್ ಆಯ್ತಲ್ವ. ಈಗ ಇಲ್ಲಿ ಸೆಂಟ್ರಲ್ಲಿ 4 mm ಬೀಡ್ಸ್ ಹಾಕಿ ಅದರ ಸುತ್ತ ಶುಗರ್ ಬೀಡ್ಸ್ ಹಾಕ್ತಾ ಇದ್ದೀನಿ ನೋಡಿ. ಕರೆಕ್ಟಾಗಿ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕಿ. ಯಾಕಂದರೆ ಎಕ್ಸ್ಟೆಂಡ್ ಆದಂಗೆ ಆದರೆ ಚೆನ್ನಾಗಿ ಕಾಣಲ್ಲ, ಅದಕ್ಕೋಸ್ಕರ ನೋಡಿ ಕರೆಕ್ಟಾಗಿ ಹಿಡಿಸ್ತು. ಮತ್ತು ಒಳಗಡೆನೇ ಎಂಡ್ ಲಾಕ್ ಮಾಡ್ತೀನಿ. ಹೊರಗಡೆ ಸೈಡ್ ಎಂಡ್ ಲಾಕ್ ಮಾಡಿದ್ರೆ ಏನಾಗುತ್ತೆ, ಅದು ಕಡೆಗೆ ಬಂದಂಗೆ ಕಾಣಿಸುತ್ತೆ, ಅದಕ್ಕೋಸ್ಕರ. ನೋಡಿ ಎಷ್ಟು ನೀಟಾಗಿ ಬಂತು. ಈಗ ಇದು ಸುತ್ತ ಲವಂಗ ನಾಟ್ ಹಾಕ್ತೀನಿ ನೋಡಿ. ಈಗ 4 mm ಶುಗರ್ ಬೀಡ್ಸ್ ಹಾಕಿದ್ದೀನಿ. ಇದ್ರ ಸುತ್ತ ನಾನು ಈಗ ಚಮಕಿ ಯೂಸ್ ಮಾಡ್ಕೊಂಡು ಲವಂಗ ಸ್ಟಿಚ್ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಚಮಕಿ ಇಟ್ಟು ಈ ಥರ ಥ್ರೆಡ್ ಕೆಳಗಡೆಯಿಂದ ನೀರು ತೊಗೊಂಡು ಕರೆಕ್ಟಾಗಿ ಸರ್ಕಲ್ ಮೇಲೆ ಹಾಕ್ತಾಯಿದ್ದೀನಿ ನೋಡಿ. ಕರೆಕ್ಟಾಗಿ ಒಂದ್ರ ಪಕ್ಕ ಒಂದು ನೀಟಾಗಿ ಜೋಡಿಸಿರೋ ಥರ ಹಾಕ್ಬೇಕು ನೋಡಿ.
ಸುತ್ತ ಕವರ್ ಆಗೋ ಥರ ಕರೆಕ್ಟಾಗಿ ಹಾಕಿ, ಗ್ಯಾಪ್ ಕೊಡೋಕೆ ಹೋಗ್ಬೇಡಿ, ಒಂದೇ ಆಯ್ತಲ್ಲಿ ಹಾಕ್ಕೊಂತ ಬನ್ನಿ. ಚೂರು ಗ್ಯಾಪ್ ಆಯ್ತು ಅಂದರೆ ರಿವರ್ಸ್ ಹೋಗಿ ಮತ್ತೆ ಹಾಕ್ಬೇಕಾಗುತ್ತೆ ನೋಡಿ. ಅದಕ್ಕಿಂತ ನೋಡಿ ನೀಟಾಗಿ ಒಂದೇ ಸಲ ಹಾಕ್ಬಿಡಿ. ಕರೆಕ್ಟಾಗಿ ನೀಟಾಗಿ ಜೋಡಿಸಿರೋ ಥರ ಹಾಕೊಂತ ಬರ್ತಾ ಇದೀನಿ ನೋಡಿ. ತುಂಬ ಈಸಿಯಾಗಿದೆ ಡಿಸೈನು. ಇನ್ನು 2 ಹಾಕಿದ್ರೆ ಸರಿ ಹೋಗುತ್ತೆ ನೋಡಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಸೇಮ್ ಅದರಲ್ಲಿ ಯಾವ ಥರ ಇದೆ ಕರೆಕ್ಟಾಗಿ ಅದೇ ಥರನೇ ಬಂದಿದೆ ನೋಡಿ. ಈಸಿಯಾಗಿ ಹಾಕ್ಬೋದು, ಯಾರು ಬೇಕಾದರೂ ಹಾಕ್ಬೋದು ನೋಡಿ. ಸಿಂಪಲಾಗಿ ತೋರಿಸಿದ್ದೀನಿ. ನಿಮಗೆ ಡಿಸೈನ್ ಏನಾದರೂ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.